ಇದ್ರಲ್ಲಿ ನಿನ್ನ ಚುಚ್ಚಿ ಸಾಯಿಸಬೇಕು ಅನ್ನೋಷ್ಟು ಕೋಪ ಬಂದಿದೆ. ಆದ್ರೆ ನಿನ್ನ ಅಷ್ಟು ಈಸಿಯಾಗಿ ಸಾಯಕ್ ಬಿಡಲ್ಲ. ನಿನ್ ವಂಶಸ್ಥರು, ನಿನ್ ರಕ್ತ ಸಂಬಂಧಿಕರು ಮಾತ್ರನೇ ಆ ದೇವಸ್ಥಾನದೊಳಗೆ ಹೋಗಕ್ಕಾಗೋದು. ನಾನ್ ಹೋಗ್ಬೇಕು ಅಂದ್ರೆ ನಿನ್ನ ಕಡೆಯವ್ರ ಹೆಲ್ಪ್ ಬೇಕು. ಆ ಕಾರಣಕ್ಕೋಸ್ಕರನೇ ನಿನ್ನ ಸಾಯಿಸದೆ ಬಿಟ್ಟಿದ್ದೀನಿ ಅನ್ನೋ ವಿಚಾರ ನಿನ್ಗೂ ಗೊತ್ತು. ಸಾನ್ವಿ, ಇದಕ್ಕಿಂತ ಮುಂಚೆ ಕೂಡ ನಿನ್ನ ನೋಡಿದ್ದೆ. ನಿನ್ನ ಅದೃಷ್ಟ ಚೆನ್ನಾಗಿದ್ದಕ್ಕೆ ತಪ್ಪಿಸ್ಕೊಂಡಿದ್ದೆ. ಈಗ ನಿನ್ನ ಪಾಪದ ಕೂಡ ತುಂಬಿರೋದ್ರಿಂದ ನನ್ನ ಕೈಗೆ ನೀನು ಸಿಕ್ಕಾಕೊಂಡಿದ್ಯಾ. ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಬಂಧಿಸಿ ಹಿಂಸೆ ಕೊಟ್ಟು ಸಾಯಿಸೋಕೆ ನೋಡಿದೆ. ಸ್ವಲ್ಪ ಕೂಡ ಯೋಚನೆ ಮಾಡಿದೆ. ನನ್ನ ಮನೆಗೆ ಬಂದು ನನ್ನ ಮುಂದೆನೇ ವೇಷ ಬದಲಾಯಿಸ್ಕೊಂಡು ನನಗೆ ಮೋಸ ಮಾಡಬೇಕು ಅನ್ಕೊಂಡಿದ್ಯಾ ಅಂದ್ರೆ ನಿನಗೆ ಭಯನೇ ಇಲ್ಲ ಅಂತ ನನಗೆ ಅರ್ಥ ಆಯ್ತು. ನನಗೆ ನೋವು ಕೊಟ್ಟು ನನಗೆ ನರ್ಕ ತೋರಿಸಿದಲ್ದೆ ನಾನು ಬದುಕಿದ್ರು ಸತ್ತು ಹೋಗಿದ್ದೀನಿ ಅಂತ ಹೇಳಿ ನಮ್ಮ ಮನೆಯವರಿಗೆಲ್ಲ ನರ್ಕ ತೋರಿಸಿದ್ಯಾ ಸಾನ್ವಿ ನೀನು. ಇಷ್ಟು ಕೆಟ್ಟವಳಾಗಿರೋ ನಿನ್ನ ಹೇಗೆ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ. ನಾನ್ ನಿನ್ನಿಂದ ತಪ್ಪಿಸ್ಕೊಂಡು ಬಂದ ಮೇಲಿಂದ ನೀನ್ ನನಗೆ ಯಾವಾಗ ಸಿಗ್ತೀಯಾ, ಯಾವಾಗ ನಿನ್ನನ್ನು ಸಾಯಿಸ್ತೀನಿ ಅಂತ ಕಾಯ್ತಾ ಇದ್ದೆ. ನಿನ್ನಂತ ರಾಕ್ಷಸಿ ಒಂದು ಕ್ಷಣ ಕೂಡ ಬದುಕಿರಬಾರ್ದು. ಏನೇ
ನಿನ್ ಮೇಲೆ ಕರುಣೆ ತೋರಿಸಿ ಇಲ್ಲ ನೀನೊಬ್ಳು ಹೆಣ್ಣು ಅನ್ನೋ ಕಾರಣಕ್ಕೆ ನಿನ್ನ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಇಲ್ಲ, ನಾನು ನಿನ್ನನ್ನು ಸಾಯಿಸಿದ್ಮೇಲೆ ನಿನ್ನ ಯಾಕೆ ಸಾಯಿಸ್ಬೇಕಾಗಿತ್ತು ಅಂತ ಕೇಳಿದ್ರೆ ನಿನ್ನ ಕಡೆಯವರು ನನ್ನ ಕಡೆಯವರು ನಂಬದೇ ಇರಬಹುದು. ಅವರೆಲ್ಲರನ್ನೂ ಕರೆದು ನೀನೆಷ್ಟು ಕೆಟ್ಟವಳು ಅಂತ ನಿನ್ನ ಬಾಯಲ್ಲೇ ಹೇಳಿಸಿ ಅವರಿಂದ ತೂಚಿ ಅನ್ಸಿ ನಿನ್ನ ಚಪ್ಪಲಿಲ್ ಹೊಡೆಸಿ ಆಗ ಸಾಯಿಸ್ತೀನಿ ನಿನ್ನ. ಇವತ್ತಿಗೆ ನಿನ್ ಚಾಪ್ಟರ್ ಕ್ಲೋಸ್. ನೋಡ್ತೀನಿ ಕಣೆ, ನೀನ್ ನಾಶ ಆಗೋದು ನೋಡ್ತೀನಿ. ಏನ್ ಮಾಡ್ತೀಯೋ ನೀನು? ಏನ್ ಮಾಡ್ತೀಯಾ? ನೀನು ತುಂಬಾ ತಿಳುವಳಿಕೆ ಇರೋನು ಅನ್ಕೊಂಡಿದ್ದೆ. ನಿನಗೆ ಮಿನಿಮಮ್ ಕಾಮನ್ ಸೆನ್ಸು ಇಲ್ಲ ಅಂತ ಇವಾಗ ಅರ್ಥ ಆಯ್ತು. ಏಯ್, ಮಾತಲ್ಲಿ ಮನೆ ಕಟ್ಟಿ ತಪ್ಪಿಸ್ಕೋಬೇಕು ಅಂತ ನೋಡ್ತಿದ್ಯಾ? ಇಲ್ಲ, ಅನಗತ್ಯವಾಗಿ ಆವೇಶಪಟ್ಟು ಕೆರಳಿದ್ರೆ ನಿನಗೇನ್ ನಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ ನನ್ನ ಬಗ್ಗೆ ಎಲ್ಲಾರ್ಗೂ ಹೇಳಿ ಜಗಳ ಮಾಡಿದ್ರೆ ನಡೆಯೋ ಗಲಾಟೆಗೆ ನಿನ್ ತಂಗಿ ಶೋಭನಾ ನಿಂತು ಹೋಗತ್ತೆ. ಆಲ್ರೆಡಿ ನಾಗಮ್ಮನಿಂದ ಒಂದ್ಸಾರಿ ಶೋಭನಾ ನಿಂತು ಹೋಗಿದೆ. ಈಗ ನನ್ನಿಂದ ಮತ್ತೆ ನಿಂತು ಹೋದ್ರೆ ಅವರಿಬ್ಬರ ಸಂಬಂಧಕ್ಕೂ ಬಲ ಇಲ್ಲದೆ ಹೋಗ್ಬಿಡತ್ತೆ. ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನಾಗಮ್ಮ ಮತ್ತೆ ಅರ್ಜುನ್ನ ಸಾಯ್ಸಕ್ ನೋಡ್ತಾಳೆ. ಮದ್ವೆ ಆದ 2 ದಿನಕ್ಕೆ ಶೋಭನ ಆಗದೆ ನನ್ ತಮ್ಮ ಸತ್ರೆ ನಿನ್ ತಂಗಿ ಜೀವನ ಏನಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ಪಾಯಿಂಟ್ ನಂಬರ್ 2, ನಾನ್ ಎಂಥವಳು ಅಂತ ನಿನಗ್ ಬಿಟ್ರೆ ನಮ್ಮವ್ರಿಗೆ ಯಾರಿಗೂ ಗೊತ್ತಿಲ್ಲ. ಈಗ ಸಡನ್ ಆಗಿ ನಾನು ರೌಡಿ, ನಾನು ಸ್ಯಾಡಿಸ್ಟು, ನಾನು ಕಿಡ್ನಾಪರ್, ನಾನು ಕಿಲ್ಲರ್ ಅಂತ ನೀನ್ ಹೇಳಿದ್ರೆ ನನ್ನ ತಾಯಿ, ನನ್ನ ತಂದೆ, ನನ್ನ ಗಂಡ, ನನ್ನ ತಮ್ಮ ಹೇಗ್ ನಂಬ್ತಾರೆ ಅನ್ಕೊಂಡಿದ್ಯಾ? ಪಾಯಿಂಟ್ ನಂಬರ್ 3, ಒಂದ್ ವೇಳೆ ನಿನ್ ಹೆಂಡತಿ, ನಿನ್ ತಂಗಿ, ನಿನ್ ಅಜ್ಜಿ ನಂಬೇ ಬಿಟ್ರು ಅನ್ಕೋ, 25 ವರ್ಷ ಬೇರೆ ಆಗಿ ಒಂದಾದ ನಮ್ಮ ಕುಟುಂಬಗಳು ಮತ್ತೆ ಬೇರೆ ಆಗತ್ತೆ. ಅದೇನಾದ್ರೂ ನಡೆದ್ರೆ ಮದ್ವೆ ಆಗಿರೋ ನಿನ್ ತಂಗಿ ನಿನ್ ಜೊತೆ ಇರ್ತಾಳಾ, ನಮ್ ಜೊತೆ ಇರ್ತಾಳಾ? ನಿನ್ ಜೊತೆ ಇದ್ರೆ ನನ್ ತಮ್ಮನ ಜೊತೆ ಇರಕ್ಕಾಗಲ್ಲ, ನಮ್ ಜೊತೆನೂ ಇರಲ್ಲ. ನಮ್ ಜೊತೆ ಇದ್ರೆ ನಿಮ್ಮನ್ನ ಬಿಟ್ಟು ಇರಕ್ಕಾಗಲ್ಲ ಅವಳಿಗೆ. ಏನಂತೀಯ? ಪಾಯಿಂಟ್ ನಂಬರ್ 4, ಸಪೋಸ್ ನೀನ್ ಹೇಳಿದ್ದನ್ನ ನಮ್ಮನೆಯವರು ನಂಬಿದ್ರು ಅನ್ಕೊಳ್ಳೋಣ. ಆಗ ಏನಾಗತ್ತೆ ಅಂತ ಗೊತ್ತಾ? ಮೊನ್ನೆ ಅಷ್ಟೇ ಸಾವಿನ ಕೊನೆಯ ಅಂಚಿನವರೆಗೂ ಹೋಗ್ ಬಂದ ನಮ್ಮನ ಹೃದಯ ನಾಗಮ್ಮ ನನ್ನ ತಮ್ಮನ್ನ ಯಾವಾಗ ಸಾಯಿಸ್ತಾಳೋ ಅನ್ನೋ ಭಯದಿಂದ ಒಡ್ದೇ ಹೋಗುತ್ತೆ. ಇಂಥ ಸಿಚುವೇಶನ್ನಲ್ಲಿ ಹೆತ್ತ ಮಗಳು ಕೂಡ ಇಂಥವಳೆ ಅಂತ ಗೊತ್ತಾದ್ರೆ ನಡೀತಾ ಇರೋದು ನಿಂತೋಗಿ ಬ್ಯಾಟ್ರಿ ತೆಗೆದು ಹಾಕಿರೋ ಗೋಡೆ ಗಡಿಯಾರ ತರ ನಿಂತು ಹೋಗುತ್ತೆ. ಪಾಯಿಂಟ್ ನಂಬರ್ 5, ನಿಮ್ಮಪ್ಪನ್ನ ಕಳ್ಕೊಂಡು ಮಗ ಸತ್ತೋದ ಅನ್ನೋ ನೋವನ್ನ ಮರೆಯಕ್ಕಾಗದೆ ಇರೋ ನಿಮ್ ಅಜ್ಜಿ ಮುದಿ ಗುಂಡ್ಗೆ ಹೆತ್ತ ಮಗಳು ಕೂಡ ಸತ್ತೋಗ್ತಾಳೆ ಅನ್ನೋ ನೋವನ್ನ ತಡ್ಕೊಳಕ್ಕಾಗದೆ ಸೂಜಿ ಚುಚ್ಚಿರೋ ಬಲೂನ್ ಥರ ಟಪಾರ್ ಅಂತ ಒಡ್ದು ಹೋಗುತ್ತೆ. ಹೀಗೆ ಹೇಳಬೇಕು ಅಂದ್ರೆ
ಇನ್ನು ತುಂಬಾ ಪಾಯಿಂಟ್ಸ್ ಇದೆ. ಯಾವ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದ್ರು, ಯಾವ ಆಂಗಲ್ನಲ್ಲಿ ನೋಡಿದ್ರು ನೊಂದ್ಕೊಳ್ಳೋದು, ನಷ್ಟಕ್ಕೊಳಗಾಗೋದು ನೀನು ನಿನ್ ತಂಗಿನೇ. ನೀನು ನನ್ನ ಭಾವ ಅಂತ ಗೊತ್ತಿಲ್ಲದೆ ಆ ದೇವಸ್ಥಾನದ ರಹಸ್ಯನ ತಿಳ್ಕೊಳ್ಳೋದಕ್ಕೆ ನಿನ್ನನ್ನು ಕಿಡ್ನಾಪ್ ಮಾಡಿದೆ. ಗೊತ್ತಿದ್ರೆ ಹಾಗೆ ಮಾಡ್ತಾನೆ ಇರಲಿಲ್ಲ ಅಂತ ಅರ್ಥ ಮಾಡಿಕೊಂಡು ನೀನು ಸಮಾಧಾನ ಮಾಡ್ಕೊಳ್ಳೋದು ಬೆಟ್ಟ. ನಡೆದು ಹೋಗಿರೋದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಿ ನೊಂದ್ಕೊಂಡು ಕೋಪ ಮಾಡ್ಕೊಂಡ್ರೆ ಉಪಯೋಗ ಏನೂ ಇಲ್ಲ ಭಾವ. ಟೈಮ್ನ ಎನರ್ಜಿನ ವೇಸ್ಟ್ ಮಾಡ್ಕೊಳ್ಳೋದು ತಪ್ಪು. ಈಗಲೂ ಏನ್ ಟೈಮ್ ಮೀರಿ ಹೋಗಿರೋದಿಲ್ಲ. ಆ ದೇವಸ್ಥಾನದ ರಹಸ್ಯ ಏನು ಅಂತ ಹೇಳು, ಎಲ್ಲರೂ ಹ್ಯಾಪಿಯಾಗಿರ್ಬಹುದು. ಆಮೇಲೆ ಕೂಲ್ ಆಗಿ ಡೀಟೇಲ್ಡ್ ಆಗಿ ನಿನ್ಗೆ ಅರ್ಥ ಆಗುವಾಗ ಹೇಳ್ತೀನಿ ಬಾಬಾ. ನನ್ನ ಬಗ್ಗೆ ಯಾರಿಗೆ ಹೇಳಬೇಕು ಅಂತ ಅನ್ಕೊಂಡ್ರು ಎಫೆಕ್ಟ್ ಆಗೋದು, ಲಾಸ್ ಆಗೋದು ನಿನ್ ತಂಗಿ ಭೈರವಿಗೆ ಅನ್ನೋದು ಅರ್ಥ ಆಯ್ತು ಅಲ್ವಾ? ತಿಳುವಳಿಕೆ ಇರೋನಾದ್ರಿಂದ ಅರ್ಥ ಮಾಡ್ಕೋತೀಯ ಬಿಡು. ಹೋಗು, ಹೋಗಿ ಮಲ್ಕೋ ಹೋಗು. ನೀನ್ ಹಾಗೆ ನೋಡಿದ ಮಾತ್ರಕ್ಕೆ ನಾನು ಹೋಗಿ ಬಚ್ಚಿಟ್ಕೋತೀನಿ ಅನ್ಕೊಂಡ್ಯಾ? ಹೋಗು ಮಲ್ಕೋ ಹೋಗು. ಹೋಗು. ನೋಡಮ್ಮ ಶಕುಂತಲಾ, ಮುಂದಿನ ವರ್ಷಕ್ಕೆ ಮುದ್ದಾದ ಮೊಮ್ಮಗ ಹುಡ್ತಾನೆ. ತುಂಬಾ ಸಂತೋಷನಮ್ಮ. ನೀವೆಲ್ಲ ಊಟ ಮಾಡ್ಕೊಂಡು ಹೋಗಿ.
ಚಿಕ್ಕಮ್ಮ ಮಾತ್ರೆ ತಗೊಳ್ಳಿ. ಚಿಕ್ಕಮ್ಮ 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 ಏನಾಯ್ತು? ಕಣ್ಬಿಡಿ ಚಿಕ್ಕಮ್ಮ. ಚಿಕ್ಕಮ್ಮ ಚಿಕ್ಕಮ್ಮ ಏನಾಯ್ತು ಚಿಕ್ಕಮ್ಮ? ಚಿಕ್ಕಮ್ಮ ಏನ್ರಿ? ಅಜ್ಜಿ ಭೈರವಿ ಚಿಕ್ಕಮ್ಮ ಮಾತಾಡ್ತಿಲ್ಲ. ಚಿಕ್ಕಮ್ಮ ಚಿಕ್ಕಮ್ಮ ಎಲ್ಲರೂ ಬನ್ನಿ. ಚಿಕ್ಕಮ್ಮ 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 ಅಜ್ಜಿ ಎಲ್ಲರೂ ಬನ್ನಿ. ಅಮ್ಮ ಅಮ್ಮ ಚಿಕ್ಕಮ್ಮ ಅಮ್ಮ ಚಿಕ್ಕಮ್ಮ ಅಮ್ಮ ಅಮ್ಮ ಏನಾಯ್ತು? ಶಕುಂತಲ ಅಮ್ಮ, ಕೌಸಲ್ಯ, ಶಕುಂತಲ ಏನಾಯ್ತಮ್ಮ? ಏನ್ ನಡೀತಮ್ಮ? ಕಂಟಗಿರಿ ಅತ್ತೆ. ಅತ್ತೆ ಅಮ್ಮ ಅಮ್ಮ ಅತ್ತೆ ಅಮ್ಮ ಅಮ್ಮ ಏನಾಯ್ತಮ್ಮ? ಅಕ್ಕ ಅಮ್ಮನಿಗೆ ಏನಾಯ್ತು? ಅಮ್ಮ ಏನಾಯ್ತಮ್ಮ? ಅಮ್ಮ ಅಮ್ಮ ಕಣ್ಬಿಡಿ. ಅಮ್ಮ 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 ಎದ್ದೇಳಮ್ಮ. ಅಯ್ಯೋ ಅಮ್ಮ ಏನಾಯ್ತು? ಶಕುಂತಲ ಕಣ್ ತೆಗಿಯಮ್ಮ. ಶಕುಂತಲ ಅತ್ತೆ ಕಂಟಗಿರಿ ಅತ್ತೆ. ಇವಳನ್ನ ಗುರುತಿಡಿದ್ರು ಆದಿತ್ಯ ಏನು ಹೇಳ್ತಿಲ್ಲ ಅಂದ್ರೆ ಇವರೆಲ್ಲರೂ ಒಂದಾಗ್ಬಿಟ್ರ? ಅಥವಾ ಇವನು ಅವಳನ್ನ ಏನು ಅಂದೇ ಇರೋ ಹಾಗೆ ಸಾನ್ವಿ ಏನಾದ್ರೂ ಪ್ಲಾನ್ ಮಾಡಿದಾಳ? ಶಕುಂತಲ ಏನಾಯ್ತಮ್ಮ? ಅಮ್ಮ ಕಣ್ಬಿಡಿ. ಅಮ್ಮ ಏನಾಯ್ತು? ಅಮ್ಮ ಏನಾಯ್ತಮ್ಮ? ಅಮ್ಮ ಎದ್ದೇಳಮ್ಮ. ಅಮ್ಮ ಬಾಬಾ ಡಾಕ್ಟ್ರಿಗೆ ಫೋನ್ ಮಾಡಿ ಬಾಬಾ. ಹಲೋ ಡಾಕ್ಟರ್, ನಾನು ಆದಿತ್ಯ ಮಾತಾಡ್ತಾ ಇದ್ದೀನಿ. ಅಮ್ಮ ಮಾತಾಡು. ಕಣ್ಬಿಡಿಮ್ಮ. ಬಾಬಾ ಒಂದು 5 ನಿಮಿಷ, ಡಾಕ್ಟ್ರು ಬೇಗ ಬಂದ್ಬಿಡ್ತಾರೆ. ಶೋಭನ ನಡೀದೇ ಇರೋದಕ್ಕೆ ನೀನೇ ಏನೋ ಕೆಲಸ ಮಾಡಿದ್ಯಾ ಅನ್ಸ್ತಿದೆ.